ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ಕ ಹಾಗೆ ನಮಗೆ ಅಧಿಕಾರ. ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ಕ ಹಾಗೆ ನಮಗೆ ಅಧಿಕಾರ ಸಿಕ್ಕಿತ್ತು. ಅಂದ್ರೆ 8.5 ವರ್ಷ ಮಾತ್ರ ಅಧಿಕಾರ ಸಿಕ್ಕಿತ್ತು ನಮಗೆ. ನಾನು ಸಾರಿಗೆ ಸಚಿವನಾಗಿದ್ದಾಗ ಯಾವತ್ತೂ ಕೂಡ ಲಾಸ್ ಇರಲಿಲ್ಲ. ಸಚಿವ ರಾಮಲಿಂಗಾರೆಡ್ಡಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೊಟ್ಟಿರುವಂತಹ ಟಾಂಗ್ ಇದು. ದೇಶವನ್ನ 60 ವರ್ಷ ಆಳಿದವರು ಕಾಂಗ್ರೆಸ್ನವರು. ನಮಗೆ 8.5 ವರ್ಷ ಮಾತ್ರ ಅಧಿಕಾರ ಸಿಕ್ಕಿತ್ತು. ನಾವು ಬೆಲೆ ಏರಿಸಿದ್ರು ಇಲಾಖೆ ಲಾಸ್ನಲ್ಲಿ ಇರಲಿಲ್ಲ. ಆ ರೀತಿ ನಾವು ಮಾಡಿರಲಿಲ್ಲ. ಸಾವಿರಾರು ಕೋಟಿ ಲಾಭದಲ್ಲಿತ್ತು. ಈಗ ಹಾಗಿದ್ಯಾ ಅಂತ ಹೇಳಿ ಪ್ರಶ್ನಿಸಿದ್ದಾರೆ ಆರ್ ಅಶೋಕ್. ಈ ದೇಶವನ್ನ ಮತ್ತೆ ಈ ರಾಜ್ಯವನ್ನ ಬಹಳ ವರ್ಷ 60 ವರ್ಷ ಆಳಿದವರು ಕಾಂಗ್ರೆಸ್ ಅವರು. 60 ವರ್ಷ. ನಾವು ಇದ್ದಿದ್ದು 8.5 ವರ್ಷ. ಏನೋ ಒಂದು ಪಾಂಡವರು ಇದ್ದಾರಲ್ಲ, ಆ ಥರ ಸ್ಥಿತಿ ನಮ್ಮದು. ಅಂತೂ ಇಂತೂ ಕುಂತಿಗೆ ರಾಜ್ಯ ಸಿಕ್ತು ಅನ್ನಂಗೆ ನಮ್ಗೆ ಸಿಕ್ಕಿರೋದಷ್ಟೇ. ನಾನು ಅವ್ರು ಕೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏರಿಕೆ ಮಾಡಿದರೂ ಕೂಡ ಎಂದೂ ಕೂಡ BMTCಯನ್ನು KSRTCಯನ್ನು ಲಾಸಲ್ಲಿ ಮಾಡಗೇ ಇಲ್ಲ. ಅದು ಇಂಪಾರ್ಟೆಂಟ್. ಯಾವತ್ತೂ ಕೂಡ ನಾನಿದ್ದಾಗ, ನಾನು 5 ವರ್ಷ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದೆ. ಆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಅವಧಿಯಲ್ಲಿ ಯಾವತ್ತೂ ಕೂಡ BMTC ಮತ್ತು KSRTC ಲಾಸಲ್ಲಿ ಇರಲೇ ಇಲ್ಲ, ಲಾಭದಲ್ಲಿತ್ತು. ನಾನು ಕೊನೆಗೆ ಬಿಟ್ಟೋಗ್ಬೇಕಾದ್ರೆ 1,000 ಕೋಟಿಗೂ ಹೆಚ್ಚು ಹಣವನ್ನು ಲಾಭ ಮಾಡೋಗಿದ್ದೆ. ಇವತ್ತಂಗಿದೆಯಾ? ಪರ್ಫಾರ್ಮೆನ್ಸ್ ತೋರಿಸಿ ಇವ್ರು ಏರಿಕೆ ಮಾಡಲಿ. ಇವ್ರ ಪರ್ಫಾರ್ಮೆನ್ಸೇ ಬ್ಯಾಡ್ ಪರ್ಫಾರ್ಮೆನ್ಸು. ಅದರಲ್ಲಿ ಏರಿಕೆ ಬೇರೆ. ಮತ್ತು ಅವ್ರು ಏರಿಕೆ ಏನಕ್ಕೆ ಮಾಡ್ತಾ ಇದ್ದಾರೆ? ಈ ಫ್ರೀಗೋಸ್ಕರ ಏರಿಕೆ ಮಾಡ್ತಾ ಇರೋದು. ಫ್ರೀ ಇದ್ದರೆ ಅವ್ರ ಮನೆಯಿಂದ ದುಡ್ಡು ಕೊಟ್ಕೊಂಡ್ಲಿ. ಲಾಸ್ನ ಕಂಪ್ನಿನ ಕ್ಲಾಸ್ ಮಾಡೋದು, ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ. ಮತ್ತು ಹಾಗಾದರೆ ನಾವು ಆಡಳಿತ 4.5 ವರ್ಷ ಕಳೆದ ಹಿಂದಿನ ಸರ್ಕಾರ ನಮ್ಮದೇ ಇದ್ದಿದ್ದು. ಕೋವಿಡ್ ಬಂತು, ಇಡೀ ಪ್ರಪಂಚ ಆರ್ಥಿಕ ದುಸ್ಥಿತಿಗೆ ಹೋಯ್ತು. ಇಡೀ ಪ್ರಪಂಚ. ನಾವು ಬೆಲೆ ಏರಿಕೆ ಮಾಡಿದ್ರೆ ನಾವು ಮಾಡೇ ಇಲ್ಲ. ಅದರಿಂದ ಬೆಲೆ ಏರಿಕೆ ಮಾಡೋ ಜೊತೆಗೆ ಇವ್ರು ಏನು ಮಾಡಿದ್ದಾರೆ, ಲಾಸ್ ಅಂದ್ರೆ ತುಂಬಕ್ಕಲ್ಲ ಇವ್ರು ಮಾಡ್ತಾ ಇರೋದು. ಇವರ ಓಟ್ ರಾಜ್ಯ ಸರ್ಕಾರಿ ಬಸ್ ಪ್ರಯಾಣಿಕರ ದರ ಏರಿಕೆಗೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉಚಿತ ಪ್ರಯಾಣದ ಹೊರೆ ಗಂಡಸರಿಗೆ ಹಾಕಿದ್ದಾರೆ. ಹಾಗಿದ್ರೆ ಗಂಡಸರು ಏನ್ ಪಾಪ ಮಾಡಿದ್ದಾರೆ? ಗಂಡಸರು ಮುಂದೆ ಕಾಂಗ್ರೆಸ್ಗೆ ಮತ ಹಾಕಬೇಡಿ ಎಂದಿದ್ದಾರೆ ಯತ್ನಾಳ್. ನೋಡ್ರಿ, ಹೆಣ್ಮಕ್ಳಿಗೆ ಪುಕಟ್ ಕೊಟ್ಟು ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ನಾನು ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ಓಟ್ ಹಾಕ. ಮತ್ತು ಇದು ಹೆಣ್ಮಕ್ಳಿಗೂ ಅನ್ಯಾಯ. ಅವ್ರಿಗೆ ಪುಕಟ್ ಕೊಟ್ಟರು, ಅವ್ರ ಮಗ ಶಾಲಿಗೆ ಹೋಗ್ತಾನೆ, ಅವನಿಗೆ ಹೆಚ್ಚಾಗೈತಿ. ಅವ್ರ ಮಕ್ಕಳು ಎಲ್ಲ ನೌಕರಿಗೆ ಹೋಗೋರು, ಅವ್ರಿಗೆ ಬಸ್ ಚಾರ್ಜ್ ಹೆಚ್ಚಾಗೈತಿ, ಗಂಡಿಗೆ ಹೆಚ್ಚಾಗೈತಿ. ಮತ್ತು ಗಂಡದ ರಕ್ಷಣೆ ಮಾಡಬೇಕಾದ್ರೆ ಹೆಣ್ಮಕ್ಳು ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು ಅಂತ ನಮ್ಮ ವಿನಂತಿ. ನೋಡ್ರಿ, ಹೆಣ್ಮಕ್ಳಿಗೆ ಪುಕಟ್ ಕೊಟ್ಟು ಗಂಡಸರಿಗೆ ಹಾಕ್ಯಾರ. ಗಂಡಸರು